Dear viewers, you are all welcome after the break. Today's topic is American policy and its impact on global economy. We have already have in studio CA DB Mehta, economic expert, and Rajesh Rao M, banking expert. Both of you are welcome to the show after the break. To add ice on the cake, we have with us CA Rudramurthy, founder of Vachana Investment Bengaluru, as well as he has his famous YouTube channel Rudralogy. We can see him in and day out in almost all the leading channels of our nation. He is an expert in share market for the last 2 decades. CA Rudramurthy, ಲೈನಲ್ಲಿ ಇದ್ದೀರಾ? ಇದೀನಿ. ನಮಸ್ಕಾರ ಎಸ್ ಎಸ್ ನಾಯಕ್. ನಮಸ್ಕಾರ. ನಿಮಗೆ ಹನುಮಾನ್ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ಸೌರಮಾನ ಯುಗಾದಿ ನಾಳೆ, ಅದರ ಶುಭಾಶಯಗಳು. ಬಟ್ ದ ಮೇನ್ ಪ್ರಾಬ್ಲಮ್ ಈಸ್ ಪೀಪಲ್ ಆರ್ ಅನ್ಹ್ಯಾಪಿ ನೌ ಆನ್ ದಿಸ್ ಮಂಡೇಸ್ ಬ್ಲಡ್ ಬಾತ್. 13 lakh crore loss in one day. That is erosion in stock market. So what is your opinion and this American policy, that is tariff war, how it has impacted Indian stock market and American stock market and stock market globally, and what is the foreseeable future? Can you just brief about it? ಓಕೆ ಸರ್, ಖಂಡಿತವಾಗ್ಲು. ಮೊದಲನೇದಾಗಿ ಹನುಮ ಜಯಂತಿಯ ಶುಭಾಶಯಗಳನ್ನ ತಮ್ಮ ವೀಕ್ಷಕರಿಗೂ ಕೂಡ ಕೊಡ್ತಿದ್ದೀನಿ, ಹಾಗೂ ತಮ್ಮ ಕೋ ಪ್ಯಾನಲಿಸ್ಟ್ ಎಸ್ಪೆಷಲಿ ಎಸ್ ಎಸ್ ನಾಯಕ್ ಸರ್ಗೆ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಇವಾಗ ಶೇರ್ ಮಾರ್ಕೆಟ್ ಇಂಪ್ಯಾಕ್ಟ್ ಅನ್ನ ನಾವು ನೋಡ್ಬೇಕಂದ್ರೆ ಸರ್, ಏಪ್ರಿಲ್ 2ನೇ ತಾರೀಕು ಟ್ಯಾರಿಫ್ ಅನೌನ್ಸ್ಮೆಂಟ್ ಆದ ಟೈಮು ಸೋಮವಾರ ಏನ್ ನಾವು ಹತ್ತತ್ರ ಮಾರ್ನಿಂಗ್ ಮಾರ್ಕೆಟ್ ಶುರುವಾದ ಲಕ್ಷ ಕೋಟಿ ನೋಡಿದ್ರಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ. ಅದಾದ ನಂತರ ಕ್ಲೋಸಿಂಗ್ ಅಲ್ಲಿ ಮಾರ್ಕೆಟ್ ಒಂಚೂರು ರಿಕವರಿ ಆಯ್ತು. ನೀವ್ ಹೇಳ್ದಂಗ ಒಂದು 13 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲಾಸ್ ಆಯ್ತು ನಮಗೆ. ಅದ್ರ ನಾವ್ ಏನ್ ಸೋಮವಾರದ ಮಾರ್ಕೆಟ್ಗೆ ಕಾರಣ ಆಗಿದ್ದು ಟ್ರಂಪಿನ ಟ್ಯಾರಿಫ್ ಅಲ್ವೇ ಅಲ್ಲ, ಚೈನಾದ ರಿಟಾಲಿಯೇಷನ್ ಏನಾಯ್ತು ವೀಕೆಂಡ್ ಅಲ್ಲಿ. ಆ ಶುಕ್ರವಾರದ ರಿಟಾಲಿಯೇಷನ್ ಚೈನಾ ಏನ್ ಮಾಡಿದ್ರು, ಆ ಕಾರಣದಿಂದಾಗಿ ಮೈನ್ ಆಗಿ ಮಾರ್ಕೆಟ್ ಆ ಕರೆಕ್ಷನ್ ಅನ್ನ ನೋಡ್ತು. ಆದ್ರೆ ಅದಾದ ನಂತರ ಚೇತರಿಕೆಯು ಕೂಡ ಮಾರ್ಕೆಟ್ ಅಲ್ಲಿ ಬಂತು. ಯಾಕೆ ಅಂದ್ರೆ ಮಾರ್ಕೆಟ್ ಬೀಳೋದಕ್ ಮುಖ್ಯ ಕಾರಣ ಅನ್ಸರ್ಟನಿಟಿ. ಮಾರ್ಕೆಟ್ ವಿಲ್ ನೆವರ್ ಎಂಟರ್ಟೈನ್ ಅನ್ಸರ್ಟನಿಟಿ. ಹಾಗೂ ಏನು ಈ ಇವರಿಬ್ಬರು ಜಗಳ ನಡೀತಾ ಇದೆ, ಓವರ್ ಆಲ್ ಮಾರ್ಕೆಟ್ಗೆ ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇತ್ತು. ಈ ಅನ್ಸರ್ಟನಿಟಿ ಎಂಡ್ ಯಾವಾಗ ಆಗುತ್ತೆ ಕೂಡ ಮಾರ್ಕೆಟ್ಗೆ ಖಂಡಿತವಾಗ್ಲೂ ಇವ್ರಿಬ್ಬರಿಗೆ ಇದ್ದಿ. ಆಮೇಲೆ ಏನ್ ಎಕ್ಸ್ಟೆನ್ಷನ್ ಅನ್ನ 90 days ಎಕ್ಸ್ಟೆನ್ಷನ್ ಅನ್ನ ಟ್ರಂಪ್ ಕೊಟ್ರು, ಅದಾದ ನಂತರ ಮಾರ್ಕೆಟ್ ಒಳ್ಳೆ ರಿಕವರಿಯನ್ನು ಆಲ್ರೆಡಿ ಕೊಟ್ಟಿದೆ. ಈಗ ಈ ಇವೆಂಟ್ ನ ಮಾರ್ಕೆಟ್ ಇನ್ನೂ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ನನ್ನ ಪ್ರಕಾರ ಇವಾಗ ಏನು TCS ನ ಕಾರ್ಪೊರೇಟ್ ಅರ್ನಿಂಗ್ಸ್ ಆಲ್ರೆಡಿ ಬಂತು. ಈ ಕ್ವಾರ್ಟರ್ ರಿಸಲ್ಟ್ಸ್ ಏನ್ ಬರುತ್ತೆ ಬೇರೆ ಕಂಪನೀಸ್ ಗಳು, ಇವಾಗ ಇನ್ಫೋಸಿಸ್ ಆಗಿರ್ಬೋದು, ಅದೇ ರೀತಿ ನಮ್ಗೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ಈ ತರ ಬಿಗ್ಗರ್ ಕಂಪನೀಸ್ ಏನೇನಿದೆ, ಅದೇ ತರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ HDFC ಬ್ಯಾಂಕ್, SBI ಆಗಿರ್ಬೋದು, ಈ ಸಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೇಗ್ ಬರುತ್ತೆ ಎಸ್ಪೆಷಲಿ ಅದನ್ನ ನಾವು ನೋಡ್ಬೇಕಾಗತ್ತೆ. ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಾಲಿಸಿನೂ ಕೂಡ ತುಂಬಾ ಪಾಸಿಟಿವ್ ಆಗೇನೆ ಇತ್ತು. ಏನ್ 25 basis point ರೇಟ್ ಕಟ್ ಅನ್ನ ಮಾಡಿದ್ರು, ಅದು ಆಸ್ ಪರ್ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಹಾಗಾಗಿ ನನ್ನ ಪ್ರಕಾರ ಮಾರ್ಕೆಟ್ ಇವಾಗ ಆಲ್ರೆಡಿ ಇದನ್ನ ಡಿಸ್ಕೌಂಟ್ ಮಾಡಿದೆ ಕಂಪ್ಲೀಟ್ ಆಗಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಪೊರೇಟ್ ರಿಸಲ್ಟ್ಸ್ ಮೇಲೆ ನೆಕ್ಸ್ಟ್ ಮಾರ್ಕೆಟಿನ ನಡೆ ಇರುತ್ತೆ. ಮೋರ್ ಆರ್ ಲೆಸ್ ಈ ಟ್ಯಾರಿಫಿನ ನ್ಯೂಸ್ ಏನಿದೆ ಅದು ಮಾರ್ಕೆಟ್ ಆಲ್ರೆಡಿ ಡಿಸ್ಕೌಂಟ್ ಮಾಡಿದೆ ಅಂತ ಹೇಳ್ತೀನಿ. This Trump has given 90 days pause. Whether investors should also take pause or they should be active now? ಸರ್, ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಟೈಮ್ ಫ್ರೇಮ್ ಏನಿದೆ, ನೀವು ಶಾರ್ಟ್ ಟರ್ಮ್ ಟ್ರೇಡರಾ, ಲಾಂಗ್ ಟರ್ಮ್ ಇನ್ವೆಸ್ಟರಾ, ಯಾವ ಶೇರ್ ತಗೊಂತಿದ್ದೀರಾ, ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಇಫ್ ಯು ಆರ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್, ಅವ್ರೇನ್ ಮಾಡ್ಬೇಕು ಅಂದ್ರೆ ಈ ಟ್ಯಾರಿಫ್ ರಿಲೇಟೆಡ್ ಸೆಕ್ಟರ್ಸ್ ಮತ್ತೆ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಯಾರು ನೀವು ತಗೊಳುವಂತ ಸೆಕ್ಟರ್ಸ್ ಏನಿದೆ ಅದು ಇಂಡಿಯಾ ಡಿಪೆಂಡೆಂಟ್ ಸೆಕ್ಟರ್ಸ್ ಅಂಡ್ ಕಂಪನೀಸ್ ಇದ್ರೆ ಒಳ್ಳೇದು.
ಸೊ ದಟ್ ಈ ಟ್ಯಾರಿಫ್ ಇಂಪ್ಯಾಕ್ಟ್ ಆಗೋದಿಲ್ಲ. ಈಗ ಎಸ್ಪೆಷಲಿ ನೀವು IT ಸೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಇನ್ ಜನರಲ್ ಆನ್ ಅನ್ ಆವರೇಜ್ 60-65% ರೆವಿನ್ಯೂ ಈ IT ಕಂಪನೀಸ್ಗೆ ಬರೋದೇನೆ US ಎಕ್ಸ್ಪೋರ್ಟ್ಸ್ ಇಂದ. ಸೊ ಹಾಗಾಗಿ IT ಸೆಕ್ಟರ್ ಅನ್ನ ಅವಾಯ್ಡ್ ಮಾಡಿ, ಸೊ ದಟ್ ಈ ಟ್ಯಾರಿಫಿನ ಭಯ ನಿಮ್ಮ ಸೆಕ್ಟರ್ IT ಸೆಕ್ಟರ್ ಜಾಸ್ತಿ ಇರೋದ್ರಿಂದ IT ಸೆಕ್ಟರ್ ನ ಈ ಟೈಮಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಟ್ ಅದೇ ನೀವು ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು, NBFCs ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಈ ಸೆಕ್ಟರ್ಸ್ ಗಳಲ್ಲಿ ತಾವು ಹೂಡಿಕೆ ಮಾಡೋದ್ರಿಂದ ಇಟ್ ಈಸ್ ಮೋರ್ ಅನ್ ಇಂಡಿಯನ್ ಡಿಪೆಂಡೆಂಟ್ ಸ್ಟೋರಿ. ಈ ಸೆಕ್ಟರ್ಸ್ ಮತ್ತೆ ಸ್ಟಾಕ್ಸ್ ಗಳಿಗೆ ಹೂಡಿಕೆ ಮಾಡಿ. ಮೆಟಲ್ಸ್ ಅನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ, ಯಾಕಂದ್ರೆ US ಅಲ್ಲಿ ರಿಸೆಷನ್ ಆಗುವ ಸಾಧ್ಯತೆ ಓವರ್ 60% ಇದೆ ಅಂತ ಆಲ್ರೆಡಿ ಇವಾಗ ಏನ್ ರಿಪೋರ್ಟ್ಸ್ ಗಳು ಬರ್ತಾ ಇದೆ, ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಬಂದಿದೆ. ಸೊ ಆ ರಿಸೆಷನ್ ಚಾನ್ಸಸ್ ಜಾಸ್ತಿ ಆದಾಗ್ಲೂ ಕೂಡ ಡಿಮಾಂಡ್ ಫಾರ್ ಮೆಟಲ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೆಟಲ್ ಸೆಕ್ಟರ್ ಅನ್ನು ಕೂಡ ಜನರಲ್ ಆಗಿ ಓವರ್ ಆಲ್ ಆಗಿ ಅವಾಯ್ಡ್ ಮಾಡೋದು ಬೆಟರು. IT ಅನ್ನು ಅವಾಯ್ಡ್ ಮಾಡೋದು ಬೆಟರು. ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಪ್ರೈವೇಟ್ ಬ್ಯಾಂಕಿಂಗು ಮತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಅಲ್ಲಿ ಎಸ್ಪೆಷಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಇವನ್ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ಆಫ್ ಬರೋಡಾ ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು, ಈ ಶೇರ್ಸ್ ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಎಸ್ಪೆಷಲಿ HDFC ಬ್ಯಾಂಕು, ಕೋಟಕ್ ಬ್ಯಾಂಕ್, ICICI ಬ್ಯಾಂಕು ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. ಸೊ ಈ ಟೈಮಲ್ಲಿ ನನ್ನ ಸಜೆಷನ್ ಏನಾಗಿರುತ್ತೆ ಅಂದ್ರೆ ವೆರಿ ಕ್ಲಿಯರ್ ಆಗಿ IT ಸೆಕ್ಟರ್ ಮತ್ತೆ ಮೆಟಲ್ಸ್ ಸೆಕ್ಟರ್ ಅನ್ನ ಅವಾಯ್ಡ್ ಮಾಡಿ. ಪ್ರೈವೇಟ್ ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಸ್ಪೆಷಲಿ HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್, ಅದೇ ತರ SBI, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಅದೇ ತರ ಇನ್ಶೂರೆನ್ಸ್ ಅಲ್ಲಿ ಎಸ್ಪೆಷಲಿ HDFC ಲೈಫ್ ಮತ್ತೆ SBI ಲೈಫ್ ಎರಡೂ ಕೂಡ ಚೆನ್ನಾಗಿದೆ, ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. ಅದೇ ರೀತಿ NBFCs ಅಲ್ಲಿ ಬಜಾಜ್ ಫಿನಾನ್ಸ್ ಆಗಿರ್ಬೋದು, ಚೋಳಾ ಫಿನಾನ್ಸ್ ಆಗಿರ್ಬೋದು, ಶ್ರೀರಾಮ್ ಫಿನಾನ್ಸ್ ಆಗಿರ್ಬೋದು, ಇದು NBFCs ಖಂಡಿತವಾಗ್ಲೂ ಒಳ್ಳೆ ಸೆಕ್ಟರ್. ಮತ್ತೆ ಈ ಸ್ಟಾಕ್ಸ್ ಗಳಲ್ಲಿ ಖಂಡಿತ ಫೋಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಮಾರ್ಕೆಟಿನ ಟ್ಯಾರಿಫ್ ಭಯವನ್ನ ಖಂಡಿತವಾಗ್ಲೂ ತಗೊಂಡ್ದೇನೆ ನೀವು ಸೆಕ್ಟರ್ಸ್ ಮತ್ತೆ ಸ್ಟಾಕ್ಸ್ ಇವಾಗ ಏನ್ ನಾನು ರೆಫರ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಪ್ರಕಾರ ಇವನ್ ಜನರಲ್ ಆಗಿ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸೆಕ್ಟರ್ನು, ಅದರಲ್ಲಿ ನೀವು ಬೇಕಾದ್ರೆ FMCG ಅನ್ನ ಪರ್ಟಿಕ್ಯುಲರ್ ಆಗಿ ತಗೊಂಡ್ರು, ಅದು ಎಸ್ಪೆಷಲಿ ಬಜೆಟ್ ನಲ್ಲಿ 12 lakh ರೂಪಾಯಿವರೆಗೂ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಏನ್ ನೀಡಿದ್ದಾರೆ. ಸೊ ಅದರಿಂದ ನನ್ನ ಪ್ರಕಾರ ಇವನ್ FMCG ಅಥವಾ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸ್ಪೆಸಿಫಿಕ್ ಆಗಿ ಚೆನ್ನಾಗಿ ಮಾಡುತ್ತೆ. ಅದರಲ್ಲಿ ನೀವು ಬೇಕಾದ್ರೆ ಟೂರ್ ಅಂಡ್ ಟ್ರಾವೆಲ್ ಅನ್ನು ಕೂಡ ಖಂಡಿತವಾಗ್ಲೂ ಚೂಸ್ ಮಾಡಬಹುದು. ಇವಾಗ ಏವಿಯೇಷನ್ ಅಲ್ಲಿ ಇಂಡಿಗೋ ಆಗಿರ್ಬೋದು, ಖಂಡಿತವಾಗ್ಲೂ ಇಂಡಿಗೋ ವಿಲ್ ಬಿ ದ ಸ್ಟಾಕ್ ಆಫ್ 2025 ಅಂತ ನಾನು ಹೇಳ್ತೀನಿ. ಸೊ ಇಂಡಿಗೋ ಇಸ್ ಅ ವೆರಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಈ ಕರೆಂಟ್ ಲೆವೆಲ್ಸ್ ಆಫ್ 5,000 ರೂಪಿ, 5,200 ರೂಪಿ ಇಲ್ಲೂ ಬೈ ಮಾಡಬಹುದು. ಅದಾದ ನಂತರ ನೀವು ಇಂಡಿಯನ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಅದು ಕೂಡ ಒಳ್ಳೆ ಸೆಕ್ಟರ್ ಹಾಗೂ ಸ್ಟಾಕ್ಸ್ ಆಗಿರುತ್ತೆ. ಇದೆಲ್ಲ ಲೋಕಲಿ ಡಿಪೆಂಡೆಂಟ್ ಇಂಡಿಯನ್ ಗ್ರೋತ್ ಸ್ಟೋರಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಟೂರ್ ಅಂಡ್ ಟ್ರಾವೆಲ್, ಇನ್ಶೂರೆನ್ಸ್, ಪ್ರೈವೇಟ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, PFCs, ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಮತ್ತೆ FMCG, ಅದರಲ್ಲೂ ಕೂಡ ನೀವು ಬೇಕಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು. ಸೊ ಈ ತರ ಹೂಡಿಕೆಯನ್ನ ಮಾಡಿ IT ಮತ್ತೆ ಎಸ್ಪೆಷಲಿ US ಡಿಪೆಂಡೆಂಟ್ ಇರುವಂತ ಸೆಕ್ಟರ್ ಸ್ಟಾಕ್ಸ್ ಗಳನ್ನ ಅವಾಯ್ಡ್ ಮಾಡಿ. ಶಾರ್ಟ್ ಟ್ರೇಡರ್ಸ್ ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಾರ್ಕೆಟ್ ಅನ್ನ ಟೈಮ್ ಮಾಡೋದಕ್ಕೂ ಇಂಪಾರ್ಟೆಂಟ್ ಆಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಮಾರ್ಕೆಟ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೋಂಟ್ ಫೋಕಸ್ ಆನ್ ದ ಟೈಮ್ ಸ್ಪೆಂಟ್ ಇನ್ ಮಾರ್ಕೆಟ್ ಅಂತ ಹೇಳ್ತೀನಿ. ಸೊ ಇಷ್ಟು ಇನ್ಪುಟ್ಸ್ ಇನ್ನೊಂದು ಈಗ ಕ್ರೂಡ್ ಆಯಿಲ್ ಲೋಯರ್ 60 to 62 per barrel. PCL ಕ್ರೂಡ್ ಆಯಿಲ್ ಪ್ರೈಸ್ ತುಂಬಾ ಲೋ ವೆರಿ ವೆರಿ ಗುಡ್ ಕ್ವಶನ್. ನಾನು ಇವಾಗ ಅವಾಯ್ಡ್ ಸೆಕ್ಟರ್ಸ್ ಹೇಳಿದೆ, ಮತ್ತೆ ಯಾವ ಸೆಕ್ಟರ್ಸ್ ಅಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದು ಹೇಳಿದೆ. ನೀವು ಹೇಳಿರುವಂತಹ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, OMCs ಅಂತ ನಾವೇನ್ ಕರಿತೀವಿ, ಖಂಡಿತವಾಗ್ಲೂ ಇಟ್ ಈಸ್ ವೆರಿ ವೆರಿ ಪಾಸಿಟಿವ್. ಈ ಸೆಕ್ಟರ್ ಅನ್ನು ಕೂಡ ಖಂಡಿತ ಆಯ್ಕೆ ಮಾಡಬಹುದು. ಅದರಲ್ಲಿ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಫಸ್ಟ್ ನಾನು ಹಿಂದ್ ಪೆಟ್ರೋ ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ HPCL ಪ್ರಿಫರ್ ಮಾಡ್ತೀನಿ, ಎರಡನೇದು BPCL ಪ್ರಿಫರ್ ಮಾಡ್ತೀನಿ, ಮೂರನೇದು IOC ಪ್ರಿಫರ್ ಮಾಡ್ತೀನಿ. ಖಂಡಿತವಾಗ್ಲೂ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬೈಯಿಂಗ್ ಸೆಕ್ಟರ್ಗೆ ಬರುತ್ತೆ. ಅಂಡ್ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನು ಆಲ್ರೆಡಿ ಕೆಳಗಡೆ ಇದೆ. ನೀವಿಲ್ಲಿ ಕೂಲಂಕುಷವಾಗಿ ನೋಡಿದ್ರೆ ಏನಾಯ್ತು ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಕ್ರೂಡ್ ಆಯಿಲ್ ಪ್ರೈಸಸ್ ಯಾವಾಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗುತ್ತೋ ಅವಾಗ ಗ್ರಾಹಕರಿಗೆ ಅದರ ಹೊರೆಯನ್ನ ಕೊಡ್ತಾ ಬಂದ್ರು. ಯಾವಾಗ ಅಲ್ಲಿ ಕಡಿಮೆ ಆಗುತ್ತೋ ಇಮಿಡಿಯೇಟ್ ಆಗಿ ಈ
ಸುಂಕ ಜಾಸ್ತಿ ಮಾಡಿ ಎಕ್ಸೈಸ್ ಡ್ಯೂಟಿ ಅಂತ ಜಾಸ್ತಿ ಮಾಡ್ತಾರೆ, ಬೆಲೆನ ಅಲ್ಲೇ ಇಡ್ತಾರೆ ಅಂತ. ಆದ್ರೆ ನಾವ್ ತಿಳ್ಕೊಳ್ಬೇಕು, 45 days ಅವರು ಸ್ಟಾಕ್ ಹೋಲ್ಡ್ ಮಾಡೋದ್ರಿಂದ ನಮ್ಗೆ ಇಲ್ಲಿಂದ ಇನ್ನೊಂದು 45 ದಿವಸದವರೆಗೂ ಈ ಕ್ರೂಡ್ ಆಯಿಲ್ $60 ಇಂದ $65 ಅಲ್ಲೇ ಇತ್ತು ಅಂದ್ರೆ ಅವಾಗ ಗ್ರಾಹಕರಿಗೆ ಬೆನಿಫಿಟ್ ಕೂಡ ಸಿಗುತ್ತೆ. ಯಾಕಂದ್ರೆ 45 days ಸ್ಟಾಕ್ ಅನ್ನ ಈ OMCs ಗಳು ಮೇಂಟೈನ್ ಮಾಡ್ತಾರೆ. ಸೊ ಇವತ್ತು ಅವ್ರಿಗೆ ಆವರೇಜ್ ಆಗಿ ನೀವು ನೋಡೋದಾದ್ರೆ ಲಾಸ್ಟ್ 45 days ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ $75 ಆವರೇಜ್ ಬಂದಿದೆ. ಸೊ ಹಾಗಾಗಿ ಪ್ರೈಸಸ್ ಗಳು ಕನ್ಸ್ಯೂಮರ್ಸ್ ಗೆ ಕಡಿಮೆ ಆಗ್ಲಿಲ್ಲ. ಆದ್ರೆ ಸ್ಟಾಕ್ ಮಾರ್ಕೆಟ್ ವ್ಯೂ ಪಾಯಿಂಟ್ ಇಂದ ನೋಡ್ಬೇಕು ಅಂದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ತಿಂಗಳು ಅಟ್ಲೀಸ್ಟ್ ಈ $60 to $65 ರೇಂಜ್ ಅಲ್ಲೇ ಇದ್ರೆ ಅದು ಇನ್ನ OMCs ಗಳಿಗೆ ಬೆನಿಫಿಟ್ ಅನ್ನ ಕೊಡುತ್ತೆ. ಜೊತೆಗೆ ಗ್ರಾಹಕರಿಗೂ ಕೂಡ ಡೀಸೆಲ್ ಪೆಟ್ರೋಲ್ ದರಗಳಲ್ಲಿ ಇಳಿಕೆಯ ಚಾನ್ಸಸ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ OMCs ಗಳಲ್ಲೂ ಕೂಡ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ವ್ಯಾಲ್ಯೂಯೇಷನ್ ಕಂಫರ್ಟ್ ಚೆನ್ನಾಗಿದೆ, ಮತ್ತೆ ಲಾಂಗ್ ಟರ್ಮ್ ಸ್ಟೋರಿ ಕ್ರೂಡ್ ಆಯಿಲ್ ಇಲ್ಲೇ ಕಂಟಿನ್ಯೂ ಆಗೋದ್ರಿಂದ ನನ್ನ ಪ್ರಕಾರ $60 to $65 ಹತ್ರನೇ ಇನ್ನೊಂದು ಅಟ್ಲೀಸ್ಟ್ 1 quarter to 2 quarter ಕಂಟಿನ್ಯೂ ಆಗೋದ್ರಿಂದ OMCs ಬೆನಿಫಿಟ್ ಆಗುತ್ತೆ. ಸೊ HPCL, BPCL ಮತ್ತೆ IOC ಇದೆ ಆರ್ಡರ್ ಅಲ್ಲಿ ಖಂಡಿತವಾಗ್ಲೂ ಈ ಸೆಕ್ಟರ್ ಅಲ್ಲಿ ಫೋಕಸ್ ಮಾಡಬಹುದು ಸರ್. ಈಗ ನೀವು NBFC ಹೇಳಿದ್ರಿ, ನಾವು ಇನ್ ದಟ್ MPC ಮೀಟಿಂಗ್ ಹೆಲ್ಡ್ ಆನ್ ಲಾಸ್ಟ್ ವೀಕ್ ಬೈ ದ RBI governor, there are lot of regulations on regulated entities, that is on gold, this lot of rules control. Will it not affect the prices of these NBFCs and banks? ಸರ್ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ಗೋಲ್ಡ್ ಫಿನಾನ್ಸಿಂಗ್ ಕಂಪನೀಸ್ ಗಳಿಗೆ ಇದರ ಇಂಪ್ಯಾಕ್ಟ್ ಆಗುತ್ತೆ. ನೀವು ಆಲ್ರೆಡಿ ನೋಡಿದ್ರೆ ಮುತ್ತೂಟ್ ಫಿನಾನ್ಸ್ ಕಂಪನಿಯ ಶೇರ್ಗಳು ಹತ್ತತ್ರ 2 ದಿವಸದಲ್ಲಿ ಒಂದು 15% ಇಳಿಕೆಯನ್ನ ಕಾಣ್ತು ಈ ನ್ಯೂಸ್ ಇಂದಾಗಿ. ಅದರ ಜೊತೆಗೆ ಮಣ್ಣಪುರಂ ಶೇರ್ಸ್ ಗಳು ಕೂಡ ಒಂದು ಹತ್ತತ್ರ 5 to 7% ಕರೆಕ್ಷನ್ ಆಯ್ತು. ಸೊ ಜನರಲ್ ಆಗಿ NBFC ಬೇರೆ ಬರುತ್ತೆ, ಗೋಲ್ಡ್ ಫಿನಾನ್ಸಿಂಗ್ ಕಂಪನೀಸ್ ಬೇರೆ ಬರುತ್ತೆ. ಸೊ ನಾನು ಗೋಲ್ಡ್ ಫಿನಾನ್ಸಿಂಗ್ ಕಂಪನಿ ಯಾವುದು ಕೂಡ ನಿಮಗ್ ಮೆನ್ಷನ್ ಮಾಡ್ಲಿಲ್ಲ ಇನ್ವೆಸ್ಟ್ಮೆಂಟ್ಗೆ. ನಾನ್ ಮಾಡಿದ್ದು ನಾನ್ ಗೋಲ್ಡ್ ಫಿನಾನ್ಸಿಂಗ್ ಕಂಪನೀಸ್ ಗಳಲ್ಲಿ ಬರುವಂತ L&T ಫೈನಾನ್ಸ್, ಟಾಟಾ ಕ್ಯಾಪಿಟಲ್. ಸರ್ ಇಲ್ಲ, ನೀವ್ ಹೇಳ್ತಿರೋದು ಖಂಡಿತ ಅದು ಕೂಡ ಒಳ್ಳೆ ಸ್ಟಾಕ್ ಆಗಿದೆ. L&T ಫಿನಾನ್ಸ್ ಕೂಡ ನಾನು ಪ್ರಿಫರ್ ಮಾಡ್ತೀನಿ. ಟಾಟಾ ಕ್ಯಾಪಿಟಲ್ ನಾನು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡೋದಿಲ್ಲ, ಬಟ್ L&T ಫಿನಾನ್ಸ್ ಚೆನ್ನಾಗಿದೆ. ಜಿಯೋ ಫೈನಾನ್ಸ್, ಜಿಯೋ ಸರ್ ಇದೇನಾಗುತ್ತೆ ಅಂದ್ರೆ ಬಿಕಾಸ್ ಇಟ್ ಇಸ್ ಮೋರ್ ಆಫ್ ಅ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಆ ಸೆಕ್ಟರ್ ಅಲ್ಲಿ ಬರೋದ್ರಿಂದ ಐ ವಿಲ್ ಪ್ರಿಫರ್ ಫಸ್ಟ್ ಬಜಾಜ್ ಫಿನಾನ್ಸ್, ಸೆಕೆಂಡ್ ಚೋಳಾ ಫಿನಾನ್ಸ್, ಥರ್ಡ್ ಶ್ರೀರಾಮ್ ಫಿನಾನ್ಸ್. ಐ ವಿಲ್ ಸ್ಟಿಲ್ ರಿಮೈನ್. ಆಮೇಲೆ ಇವಾಗ ನಾವು ಈ ಓವರ್ ಆಲ್ ಮಾರ್ಕೆಟ್ ಕೂಡ ನೋಡಿದಾಗ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ನನಗೆ ವ್ಯಾಲ್ಯೂಯೇಷನ್ ಕಂಫರ್ಟ್ ಜಾಸ್ತಿ ಕಾಣ್ತಿದೆ. ಆಮೇಲೆ ಮಾರ್ಕೆಟ್ ತುಂಬಾ ಬುಲ್ಲಿಶ್ ಇದ್ದು ಯುಫೋರಿಯಾ ಇದ್ದಾಗ ಅವಾಗ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನ ಜನರಲ್ ಆಗಿ ಪ್ರಿಫರ್ ಮಾಡ್ಬೇಕೇ ಹೊರತು ಇಂಥ ಟೈಮ್ ಅಲ್ಲಿ ಲಾರ್ಜ್ ಕ್ಯಾಪ್ಸ್ ಅಲ್ಲೇ ನಾನು ಇರ್ತೀನಿ. ಸೊ ಹಾಗಾಗಿ ನಾನು L&T ಫಿನಾನ್ಸ್ ಆಗಿರ್ಬೋದು, ಜಿಯೋ ಫಿನಾನ್ಸ್ ಆಗಿರ್ಬೋದು, ಟಾಟಾ ಕ್ಯಾಪಿಟಲ್ ಆಗಿರ್ಬೋದು ಇದನ್ನ ಪ್ರಿಫರ್ ಮಾಡ್ತಾ ಇಲ್ಲ. ಸೊ ನಾನು ಫ್ರಂಟ್ ಲೈನ್ ಅಲ್ಲೇನೆ ಬಜಾಜ್ ಫಿನಾನ್ಸ್ ಖಂಡಿತವಾಗ್ಲೂ ಪ್ರಿಫರ್ ಮಾಡ್ತೀನಿ. ಅನೇಕ ಜನ ನನ್ನನ್ನು ಕೇಳ್ತಾರೆ ನೆಕ್ಸ್ಟ್ ಬಜಾಜ್ ಫಿನಾನ್ಸ್ ಯಾವುದು ಅಂತ ಹೇಳಿ ಅಂತ. ನಾನು ಹೇಳ್ತೀನಿ ದ ನೆಕ್ಸ್ಟ್ ಬಜಾಜ್ ಫಿನಾನ್ಸ್ ಇಸ್ ಬಜಾಜ್ ಫಿನಾನ್ಸ್. ಅನೇಕ ಜನ ಕೇಳ್ತಾರೆ ನೆಕ್ಸ್ಟ್ ಇಂಡಿಗೋ ಯಾವುದು ಅದನ್ನ ಹೇಳಿ, ಆ ಸ್ಟಾಕ್ ಹೇಳಿ ಅಂತ. ದ ನೆಕ್ಸ್ಟ್ ಇಂಡಿಗೋ ಇಸ್ ಇಂಡಿಗೋ, ಅದನ್ನೇ ಬೈ ಮಾಡಬೇಕು. ಸೊ ನನ್ನ ಪ್ರಕಾರ ಇಂಡಿಗೋ ವಿಲ್ ಬಿ ಅ 5 digit ಸ್ಟಾಕ್. 10,000 ಮೇಲ್ಗಡೆನೆ ನಿಮಗೆ ಇನ್ನ 2 years ಕೊಟ್ಟರು ಕೂಡ ಇಟ್ ಇಸ್ 100% ರಿಟರ್ನ್ ಫ್ರಮ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅದೇ ತರ ಇಂಡಿಯನ್ ಹೋಟೆಲ್ ಏವಿಯೇಷನ್ ಸೆಕ್ಟರ್ ಅಲ್ಲಿ ಟಾಪ್ ಸ್ಟಾಕ್ ಇದೆ. ಬೇಕು ಅಂದ್ರೆ ITC ಹೋಟೆಲ್ ಬೈ ಮಾಡಬಹುದು, ಬಟ್ ಸ್ಟಿಲ್ ಐ ವಿಲ್ ಪ್ರಿಫರ್ ಇಂಡಿಯನ್ ಹೋಟೆಲ್. ಸೊ ಜನರಲ್ ಆಗಿ ಈಗಿರುವ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಅಂಡ್ ಕಂಡೀಷನ್ ನೋಡಿದ್ರೆ ಐ ವಿಲ್ ಪ್ರಿಫರ್ ಲಾರ್ಜ್ ಕ್ಯಾಪ್ ಅಂಡ್ ಟಾಪ್ ಸ್ಟಾಕ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಸೆಕ್ಟರ್. I want to buy companies with high market capitalization as of now, not to go with mid cap or small cap stocks, because still valuation comfort I have in large cap. And more important ಏನು ಅಂದ್ರೆ sir, I want my downside to be very very limited. I am not now focusing on upside in this market environment. ಇವಾಗ ಇನ್ನೊಂದು 3 ತಿಂಗಳು 6 ತಿಂಗಳು ಆದ್ಮೇಲೆ ಮಾರ್ಕೆಟ್ ಫಾರ್ಮೇಶನ್ ಮಾಡಿ ರಿಕವರಿ ಫೇಸ್ ಬಂದಾಗ ದೆನ್ ಐ ಕ್ಯಾನ್ ಶಿಫ್ಟ್ ಫ್ರಮ್ ಮೈ ಲಾರ್ಜ್ ಕ್ಯಾಪ್ ಸ್ಟಾಕ್ ಟು ಇವನ್ ಮಿಡ್ ಕ್ಯಾಪ್. ಈಗಿರುವ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಅಲ್ಲಿ ಫಸ್ಟ್ ಫೋಕಸ್ ಶುಡ್ ಬಿ ಆನ್ ಕ್ಯಾಪಿಟಲ್ ಸಿಟಿ. ಸೆಕೆಂಡ್ ಫೋಕಸ್ ಆನ್ ಸ್ಟಾಕ್ಸ್ ವೇರ್ ಯು ಹ್ಯಾವ್ ಮಿನಿಮಮ್ ಡೌನ್ ಸೈಡ್ ಆರ್ ಲೆಸ್ ಡೌನ್ ಸೈಡ್. ಅಪ್ ಸೈಡ್ ಇಲ್ಲದೆ ಹೋದ್ರು ಬೇಡ, ನನಗೆ ಮಿನಿಮಮ್ ಡೌನ್ ಸೈಡ್ ಇರಬೇಕು, ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡಬೇಕು. ವಾರನ್ ಬಫೆಟ್ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಸಕ್ಸಸ್ ಗೆ 2 ರೂಲ್ ಇದೆ ಅಂತ ಹೇಳ್ತಾರೆ. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ.
ರೂಲ್ 2 ಡೋಂಟ್ ಫರ್ಗೆಟ್ ರೂಲ್ 1 ಅಂತಾರೆ. ಸೊ ಕ್ಯಾಪಿಟಲ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಮಾರ್ಕೆಟ್ ಎನ್ವಿರಾನ್ಮೆಂಟ್. ಹಾಗಾಗಿ ಐ ವಿಲ್ ಸ್ಟಿಲ್ ಪ್ರಿಫರ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇನ್ ದಿಸ್ ಮಾರ್ಕೆಟ್. ಐ ವಿಲ್ ಸ್ಟಿಲ್ ಪ್ರಿಫರ್ ಬಜಾಜ್ ಫಿನಾನ್ಸ್, ಚೋಳಾ ಫಿನಾನ್ಸ್ ಅಂಡ್ ಶ್ರೀರಾಮ್ ಫಿನಾನ್ಸ್ ಓವರ್ ಅದರ್ ಸ್ಟಾಕ್ಸ್ which are more of a lower market capitalization or mid cap at current market price. ಬಹಳ ಒಂದು ಉತ್ತಮವಾಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಇನ್ವೆಸ್ಟರ್ಸ್ ಶುಡ್ ಇನ್ವೆಸ್ಟ್ ಅಂತ ನೀವು ಗೈಡ್ ಮಾಡಿದಿರಿ. ಸಿ ಎ ರುದ್ರಮೂರ್ತಿ ಅವರಿಗೆ ನಮ್ಮ ಕುಡ್ಲ ವಾಹಿನಿ ಪರವಾಗಿ, ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದ ಹಾಗೂ ಕೃತಜ್ಞತೆಗಳನ್ನು ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಆ್ಯಂಡ್ ಡಿಸೆಮಿನೇಟಿಂಗ್ ಯುವರ್ ನಾಲೆಡ್ಜ್. Thank you. Always my privilege to share my very small knowledge with SS Nayak and the entire team of experts which are there. Thank you so much, sir. Thanks. Dhanyosmi. Thank you.